ಇವತ್ತು ನಮ್ಮತ್ತೆ ಅವ್ರ ಮಗನ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ರು. ಹಾಗೆ ನನಗೆ ಪೂರಿನ ಹೇಗ್ ರೌಂಡಾಗಿ ಅರಿಯೋದು ಅಂತ ಕೂಡ ಹೇಳ್ಕೊಡ್ತಿದ್ರು. ನಾನೇನಾದ್ರೂ ಪೂರಿ ಅಥವಾ ಚಪಾತಿ ಮಾಡ್ಬೇಕಿದ್ರೆ ಅದು ರೌಂಡಾಗಂತೂ ಬರೋದೇ ಇಲ್ಲ. ಯಾವ್ದ್ಯಾವ್ದೋ ಶೇಪಲ್ಲಿ ಬಂದಿರತ್ತೆ. ಅದಕ್ಕೆ ನಮ್ಮತ್ತೆ ಇವತ್ತು ನನಗೆ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಟ್ರು. ಕೊನೆಗೂ ನಾನಂತೂ ಇವತ್ತು ಪೂರಿನ ರೌಂಡಾಗಿ ಅರಿಯೋದಂತೂ ಕಲ್ತ್ಕೊಂಡೆ. ನಮ್ಮತ್ತೆ ಯಾಕೆ ನಮ್ಮ ಯಜಮಾನ್ರ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಗೊತ್ತಾ? ನಮ್ಮ ಯಜಮಾನ್ರು ಹೇಳ್ತಾರೆ ಕೇಳಿ. ನಮ್ಮ ಅಮ್ಮಂಗೆ ಯಾವಾಗಲೂ ನಾನು ತಿರುಗಿ ಮಾತಾಡ್ತಿರ್ತೀನಿ. ಕೋಪ ಮಾಡ್ಕೊಳ್ಳೋದು ಮತ್ತೆ ನಾನು ಟೆನ್ಷನ್ ತಗೊಳ್ಳೋದು ಅಂದರೆ ಅವರಿಗೆ ಇಷ್ಟ ಆಗೋದಿಲ್ಲ. ಅದಾದಮೇಲೆ ತಪ್ಪಾಯಿತು ಅಂತ ಕೇಳಿ ಅಮ್ಮ ಒಂದು ಡ್ಯಾನ್ಸ್ ಮಾಡಮ್ಮ ಅಂತ ಕೇಳಿದ್ದಕ್ಕೆ ಎಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ನಾನು ಅಮ್ಮನ ಮೇಲೆ ಕೋಪ ಮಾಡ್ಕೊಂಡಾಗ ನನ್ನ ಹೆಂಡತಿ ಸಮಾಧಾನ ಮಾಡ್ತಾರೆ. ನನ್ನ ಹೆಂಡತಿ ಮೇಲೆ ಕೋಪ ಮಾಡ್ಕೊಂಡಾಗ ನಮ್ಮ ಅಮ್ಮ ಸಮಾಧಾನ ಮಾಡ್ತಾರೆ. ನಾನು ಕೋಪ ಮಾಡ್ಕೊಂಡೆ ಅಂತ ನಮ್ಮ ಎದುರುಗಡೆ ಇರೋರು ಕೂಡ ತಾಳ್ಮೆ ಕಳ್ಕೊಂಡ್ರೆ ಅಲ್ಲೇ ಸಂಬಂಧಗಳು ಮುರಿದೋಗೋದು. ಈ ಕೋಪ, ಮುನ್ಸು ಇದೆಲ್ಲ ಸಾಮಾನ್ಯನೇ. ಹಾಗಂತ ನಾವು ಅದನ್ನೇ ದೊಡ್ಡದ್ ಮಾಡ್ಕೊಂಡು ಕುತ್ಕೋಬಾರ್ದು. ನಾವು ಅದೆಷ್ಟ್ ದಿನ ಇರ್ತೀವಿ ಅಂತ ನಮಗೇ ಗೊತ್ತಿರಲ್ಲ. ಅದಕ್ಕೆ ಇರೋ ಅಷ್ಟ್ ದಿನನೂ ಕೂಡ ನಾವು ನಗ್ನಗ್ತಾ ಎಲ್ರ ಜೊತೆನೂ ಚೆನ್ನಾಗಿರ್ಬೇಕು. ಎಲ್ಲರ ದಿನ ಶುಭವಾಗಲಿ. ಎಲ್ರೂ ಖುಷಿ ಖುಷಿಯಾಗಿ ಇರಿ.